ಹಲೋ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ಮೀಡಿಯಾ ಸ್ಟಾರ್ಸ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೀತಾರಾಮ ಧಾರಾವಾಹಿಯ ಇಂದಿನ ಸಂಚಿಕೆಯನ್ನು ನೋಡೋಣ ಬನ್ನಿ. ಅದಕ್ಕೂ ಮುನ್ನ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬಿಡಿ. ಸಂಚಿಕೆ ಆರಂಭದಲ್ಲಿ ಸಿಹಿ ಹಾಗೂ ಸೀತಾ ಇಬ್ಬರು ಮಾತಾಡ್ತಿರ್ತಾರೆ. ಇತ್ತ ಸೀತಾ ಕಾಲ್ ಮಾಡಿ, ನೋಡು ಸಿ, ನಿಮ್ಮ ಅತ್ತೆ ಫೋನೇ ಪಿಕ್ ಮಾಡ್ತಿಲ್ಲ, ಆಮೇಲೆ ಫೋನ್ ಪಿಕ್ ಮಾಡಿದ್ರೆ ಚೆನ್ನಾಗಿ ಬೈತಾರೆ ನೋಡಿ, ಈಗ ಫೋನೇ ಪಿಕ್ ಮಾಡ್ತಿಲ್ಲ ಅಂತ ಹೇಳ್ತಾರೆ. ಓಕೆ, ಹಾಗಿದ್ರೆ ಈಗ ಮನೆಗೆ ಹೋಗೋಣ ನಡಿ ಸಿಹಿ ಅಂತ ಸೀತಾ ಕೂಗ್ತಾರೆ. ಈ ಮಾತಿಗೆ ಸಿಹಿ ಮನೆಗೆ ಹೋಗ್ಬೇಕಾ ಅಂತಾಳೆ. ಹೌದು, ಬೆಳಗ್ಗೆಯಿಂದ ಇಷ್ಟೊಂದು ಗೇಮ್ ಮಾಡಿದ್ಯಾ, ನಿಂಗೆ ಇನ್ನೂ ಖುಷಿ ಆಗಲಿಲ್ವಾ, ಹ್ಯಾಪಿ ಆಗಲಿಲ್ವಾ ಅಂತ ಕೇಳ್ತಾರೆ. ಇಲ್ಲ, ಎಲ್ಲ ಹ್ಯಾಪಿ ಆಯಿತು, ಬಟ್ ನನ್ನ ಫ್ರೆಂಡ್ ಬಂದಿರೋ ಇನ್ನೂ ಖುಷಿ ಆಗ್ತಿತ್ತು, ಇನ್ನೂ ಹೆಚ್ಚಿಗೆ ಹ್ಯಾಪಿ ಆಗ್ತಿತ್ತು ಅಂತ ಹೇಳ್ತಾಳೆ ಸಿಹಿ. ಅಲ್ಲ ಸಿಹಿ, ನಾನು ಇಷ್ಟು ಆಟ ಆಡಿಸಿದ್ರು ನಾನು ಏನು ಮಾಡಿದ್ರು ಕಡಿಮೆನೇ ಅಲ್ವಾ, ನೀನು ನಿನ್ನ ಫ್ರೆಂಡನ್ನೇ ನೆನಪಿಸ್ಕೋತಿಯಲ್ಲ ಮೂರೊತ್ತು ಅಂತ ಸೀತಾ ಕೇಳ್ತಾಳೆ. ಅದಕ್ಕೆ ಸಿಹಿ, ಇಲ್ಲ ಸೀತಮ್ಮ, ನಾನು ನನ್ನ ಫ್ರೆಂಡನ್ನು ತುಂಬ ಮಿಸ್ ಮಾಡ್ತಿದ್ದೀನಿ, ಐ ಮಿಸ್ ಯು ಫ್ರೆಂಡ್ ಅಂತೇಳಿ ಜೋರಾಗಿ ಕೂಗ್ತಾಳೆ. ಸೀತಮ್ಮ, ನಾನು ನಿನ್ಗೊಂದು ಕೇಳಲ್ಲ, ಬೇಜಾರು ಮಾಡ್ಕೋಬಾರ್ದು ಅಂತೇಳಿ ಸಿಹಿ, ಅದು ನನ್ನ ಫ್ರೆಂಡನ್ನು ನೀನು ಕೂಡ ಮಿಸ್ ಮಾಡ್ತಾ ಇದೆಯಾ ತಾನೆ, ನಾವು ಯಾವಾಗಲೂ ಏನು ಕೇಳಿದ್ರು ಕೊಡಿಸ್ತಾಯಿದ್ರು, ನಮ್ಮ ಜೊತೆನೇ ಇರ್ತಿದ್ರು, ಹೌದಲ್ವಾ, ಅವರು ನಿನಗೆ ಫ್ರೆಂಡ್ ಅಲ್ವಾ, ನೀನು ಕೂಡ ಅವ್ರನ್ನ ಮಿಸ್ ಮಾಡ್ಕೋತಾ ಇದೆಯಲ್ವಾ ಸೀತಮ್ಮ ಅಂತ ಕೇಳ್ತಾಳೆ. ಅವರು ನಿನಗೂ ಫ್ರೆಂಡ್ ಅಲ್ವಾ ಸೀತಮ್ಮ, ನಿನಗೂ ನನ್ನ ಫ್ರೆಂಡ್ ಯಾವಾಗಲೂ ನಿನ್ನ ಜೊತೆನೇ ಇರಬೇಕು ಅಂತ ಅನ್ಸಲ್ವಾ. ಆಗ ಸೀತಾ ರಾಮನೊಂದಿಗೆ ಕಳೆದ ಕ್ಷಣಗಳನ್ನೆಲ್ಲ ನೆನೆಸ್ಕೊತಾರೆ. ಸಿಹಿ, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಹೇಳು, ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಳೆ ಸೀತಾ. ಈ ಮಾತಿಗೆ ಸಿಹಿ, ನಾನೆಲ್ಲೂ ಕರ್ಕೊಂಡು ಹೋಗೋದು ಬೇಡ, ನನ್ನನ್ನು ರಾಮನ ಮನೆಗೆ ಕರ್ಕೊಂಡು ಹೋಗು ಅಂತ ಹೇಳ್ತಾಳೆ. ಸಿಹಿ, ಅದೆಲ್ಲ ಇಲ್ಲ ಅಂತ ಅಂದಿದ್ದಕ್ಕೆ, ನೀನು ಕರ್ಕೊಂಡು ಹೋಗಲ್ಲ ಅಂತ ತಾನೆ, ನೀನು ಕರ್ಕೊಂಡು ಹೋಗಲ್ಲ ಬಿಡು, ಈಗ ನನ್ನನ್ನು ಮನೆ ಕರ್ಕೊಂಡು ಹೋಗು ಸಾಕು ಅಂತೇಳಿ ಕೋಪ ಮಾಡ್ಕೊತಾಳೆ. ಇಲ್ಲಿ ಆಫೀಸ್ನಲ್ಲಿ ಪ್ರಿಯಾಳನ್ನು ಆಫೀಸ್ಗೆ ನೆನ್ನೆ ಯಾಕೆ ಬರಲಿಲ್ಲ ಪ್ರಿಯಾ ಅಂತ ಕೇಳ್ತಾರೆ. ಇಲ್ಲ, ನನಗೆ ಹುಷಾರಿರಲಿಲ್ಲ ಅಂತ ಪ್ರಿಯಾ ಹೇಳ್ತಾಳೆ. ಈ ಮಾತನ್ನು ಅಲ್ಲೇ ಅಶೋಕ್ ಕೇಳಿಸ್ಕೊತಾ ನಿಂತಿರ್ತಾರೆ. ಆಗ ಅಲ್ಲಿ ಬಂದ P1 ಸಾರ್ ಅಂತೇಳಿ ಜೋರಾಗಿ ಕೂಗ್ತಾರೆ. ಏನು ಅಂತ ಕೇಳಿದಾಗ, ನೀವು ಮತ್ತೆ ಬೋಸ್ ಇಬ್ಬರು ಕೂಡ ಚೇಂಬರಿಗೆ ಬರಬೇಕಂತೆ ಅಂತ ಹೇಳ್ತಾರೆ. ಯಾಕೆ ಅಂತ ಅಶೋಕ್ ಕೇಳಿದಾಗ, ಅದು ಚಿಕ್ಕಪ್ಪ ಚಿಕ್ಕಮ್ಮ ಇಬ್ಬರು ಬಂದಿದ್ದಾರೆ ಅಂತ ಹೇಳ್ತಾನೆ. ಹೌದಾ ಅಂತೇಳಿ ಅಶೋಕ್ ಗಾಬರಿ ಆಗ್ತಾನೆ. ಆಗ ಅಶೋಕ್, ಓಕೆ, ನಾನು ಬಾಸ್ ಕೊಡ್ಕೊಬರ್ತೀನಿ ಹೋಗು ಅಂತ ಹೇಳ್ತಾರೆ. ಇತ್ತ ಅಶೋಕ್ ರಾಮನಾಥ್ ಚೇಂಬರಿಗೆ ಬಂದು, ಮಗ ಏನಾದರೂ ಚಿಕ್ಕಿ ಮತ್ತು ಚಿಕ್ಕಪ್ಪನ ಇಬ್ಬರೂ ಬರೋ ಕೇಳಿದ ಅಂತ ಕೇಳ್ತಾರೆ. ಹೌದಾ, ನಾನೇನು ಹೇಳಿಲ್ವಲ್ಲ ಅಂತ ಹೇಳ್ತಾರೆ. ಹೌದಾ, ಮನೇಲಿ ನಾ ಪ್ರಾಬ್ಲಮ್ಮಾ, ಇಲ್ಲ ಏನಕ್ಕೆ ಬಂದಿದ್ದಾರೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಹಾಗೆ ಬಾ ಹೋಗಿ ನೋಡೋಣ ಅಂತೇಳಿ ಇಬ್ಬರು ಕೂಡ ಹೊರಡ್ತಾರೆ. ಸಿಹಿ ಹಾಗೂ ಸೀತಾ ಇಬ್ಬರು ಕೂಡ ಮನೆಗೆ ಬಂದಿರ್ತಾರೆ. ಇಲ್ಲಿ ಸಿಹಿ ರಾಮ್ ಕೊಟ್ಟ ಲೆಟರ್ನ ಕೂತ್ಕೊಂಡು ಓದ್ತಾ ಇರ್ತಾಳೆ. SORRY ಸಾರಿ ಸೀತಾ, ಹೀಗೆ ಒಂದೊಂದೇ ಕ್ಯಾಪಿಟಲ್ನ ಓದ್ತಾ ಇರ್ತಾಳೆ ಸಿಹಿ. ಊಟಕ್ಕೆ ಟೈಮ್ ಆಯಿತು ಬಾ ಅಂತ ಹೇಳಿ ಸೀತಾ ಕೂಗ್ತಾರೆ. ಆಗ ಸಿಹಿ ಬರ್ತೀನಿ ಅಂತ ಹೇಳ್ತಾರೆ. ಮತ್ತೆ ಸೀತಾ, ಅಷ್ಟು ಆಟ ಆಡಿದ್ಯಾ, ನಿನಗೇನು ಹೊಟ್ಟೆ ಹಸುವಾಗಲ್ಲ ಬಾ ಅಂತ ಕರೀತಾರೆ. ನಾನು ಸ್ಟೋರಿ ಬುಕ್ ಓದ್ತಾ ಇದ್ದೀನಿ ಸೀತಮ್ಮ ಅಂತ ಹೇಳ್ತಾಳೆ ಸಿಹಿ. ಸರಿ ಬೇಗ ಬಾ ಅಂತ ಅಂದಾಗ, ಸಾರಿ ಸೀತಮ್ಮ ಅಂತ ಹೇಳ್ತಾಳೆ. ಯಾಕೆ ಸಾರಿ ಅಂದಾಗ, ನಾನು ಅದು ಸ್ಟೋರಿ ಬುಕ್ ಓದ್ತಾ ಇರಲಿಲ್ಲ, ಇಲ್ಲಿ ಸಾರಿ ಸೀತಾ ಅಂತ ಬರೆದಿದೆಯಲ್ಲ ಆ ಲೆಟರ್ನ ಓದ್ತಾ ಇದ್ದೆ ಸೀತಮ್ಮ ಅಂತ ಹೇಳ್ತಾಳೆ. ಸಾರಿ ಸೀತಮ್ಮ, ಇನ್ನೊಂದ್ಸಲ ಈ ರೀತಿ ಸುಳ್ಳು ಹೇಳಲ್ಲ ಸೀತಮ್ಮ ಅಂತ ಹೇಳ್ತಾಳೆ. ಹಾಗೆ ಈ ಲೆಟರ್ ಕೊಟ್ಟಿದ್ಯಾರು, ಸಾರಿ ಸೀತಾ ಅಂತ ಬರೆದಿದೆ, ನನಗೆ ಅಷ್ಟೇ ಓದಕ್ಕೆ ಬಂದಿದ್ದು ಸೀತಮ್ಮ, ಇದನ್ನು ನನ್ನ ಫ್ರೆಂಡ್ ತಾನೇ ಕೊಟ್ಟಿದ್ದು, ನನ್ನ ಫ್ರೆಂಡ್ ತಾನೇ ಸಾರಿ ಕೇಳಿದ್ದು, ಇದಕ್ಕೆ ನೀನೇನು ಹೇಳಿದೆ ಅಂತ ಕೇಳ್ತಾಳೆ. ಆಗ ಸೀತಾ ಏನು ಮಾತಾಡಿದೆ, ಊಟಕ್ಕೆ ಬಾ ಅಂತ ಕರೀತಾಳೆ. ಸೀತಮ್ಮ, ನನ್ನ ಫ್ರೆಂಡು ಸಾರಿ ಕೇಳಿದ್ದಾರೆ, ನೀನು ಓಕೆ ಅಂತ ಹೇಳ್ಬಾರ್ದಾ ಅಂತ ಸಿಹಿ ಹೇಳ್ತಾಳೆ. ಯಾರಾದರೂ ಸಾರಿ ಕೇಳಿ ಫ್ರೆಂಡ್ಶಿಪ್ ಹಗ್ ಮಾಡೋಕಂದ್ರೆ ಕೊಪ್ಪು ತೋರಿಸ್ಬಾರ್ದು ಅಂತ ಹೇಳ್ದೆ ತಾನೆ, ನೀನು ಯಾಕೀಗ ಫಾಲೋ ಮಾಡ್ತಾ ಇಲ್ಲ ಅಂತ ಸಿಹಿ ಕೇಳ್ತಾಳೆ. ಪುಟ, ನಾನು ಈ ವಿಷಯದಲ್ಲಿ ಕೊಪ್ಪು ತೋರಿಸ್ತಾ ಇಲ್ಲ, ನಿನಗೆ ಗೊತ್ತಾಗಲ್ಲ, ನಾನು ಅವತ್ತೇ ಹೇಳಿದೆ ರಾಮ್ ನಮಗಿಂತ ದೊಡ್ಡ ಅನ್ನೋಷ್ಟೊತ್ತಿಗೆ ಸಿಹಿ, ಓಕೆ ಸೀತಮ್ಮ ಬಿಡು ಸೀತಮ್ಮ ಅಂತೇಳಿ ಬೇಜಾರಾಗಿ ಅಲ್ಲಿಂದ ಹೋಗ್ತಾಳೆ. ಆಗ ಸೀತಾ, ನಾನು ಮಾಡ್ತಿರೋದು ತಪ್ಪ, ಹಾಗಾದರೆ ನಾನು ರಾಮ್ ಜೊತೆ ಮತ್ತೆ ಫ್ರೆಂಡ್ ಆಗಬೇಕಾ, ನನಗೇನು ಗೊತ್ತಾಗ್ತಾ ಇಲ್ಲ ರಾಮ ಅಂತ ಅನ್ಕೋತಾರೆ. ಇಲ್ಲಿ ಚೇಂಬರಲ್ಲಿ ಭಾರ್ಗವಿ ಹಾಗೂ ವಿಶ್ವ ಕೂತಿರ್ತಾರೆ. ಚರಂಡಿ ನಿಂತಿರ್ತಾರೆ. ರಾಮ್ ಹಾಗೂ ಅಶೋಕ್ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಚಿಕ್ಕಮ್ಮ ಇದ್ದಕ್ಕಿದ್ದಂತೆ ಆಫೀಸಿಗೆ ಬಂದಿದ್ದೀರಾ, ಎವ್ರಿಥಿಂಗ್ ಈಸ್ ಓಕೆ, ತಾತ ಚೆನ್ನಾಗಿದ್ದಾರಾ ಅಂತ ರಾಮ್ ಕೇಳ್ತಾರೆ. ಹೌದು, ಫೈನ್ ಅಪ್ಪು, ಈ ಚರಂಡಿ ಅವರು ರಾತ್ರಿ ಇವರಿಗೆ ಫೋನ್ ಮಾಡಿ ಬರೋ ಕೇಳಿದರು, ಅದಕ್ಕೆ ಬಂದೆ ಹಾಗಂತ ಭಾರ್ಗವಿಯವರು ಹೇಳ್ತಾರೆ. ಆಗ ವಿಶ್ವ, ಹೇಳ್ರಿ ಚರಂಡಿ, ಅದೇನು ವಿಷಯ ಅಂತ ಕೇಳ್ತಾರೆ. ಅದು ನನಗೆ ಈ ವಿಷಯನ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾಯಿಲ್ಲ ಅಂತ ಚರಂಡಿ ಹೇಳ್ತಾರೆ. ಆಗ ಭಾರ್ಗವಿ, ನಮ್ಮನ್ನು ಕರೆಸ್ಬಿಟ್ಟು ಸುಮ್ಮನೆ ನಿಂತ್ಕೊಳ್ಳೋಕೆ ಹೇಳಿದ್ರಿ ನೀವು, ಹೇಳ್ರಿ ಅಂತ ಹೇಳ್ತಾಳೆ. ಆಗ ಚರಂಡಿ, ನಾನು ವಿಶ್ವಸವ್ರನ್ನ ಕರೆಸಿ ಅವರೊಬ್ರಿಗೆ ಮಾತ್ರ ಹೇಳಬೇಕು ಅಂತಿದೆ, ಆದರೆ ಇಲ್ಲೆಲ್ಲ ಇದ್ದಾರೆ ಅಂತ ಹೇಳ್ತಾರೆ. ಆಗ ರಾಮ್, ಯಾವತ್ರ ಬಗ್ಗೆ, ಇಲ್ಲಿ ಹೊರಗಡೆಯವ್ರು ಯಾರೂ ಇಲ್ಲ, ಮನೆಯವರೇ ಇರೋದು, ಹೇಳಿ ಚರಣ್ ಅಂತ ರಾಮ್ ಹೇಳ್ತಾರೆ. ಆಗ ಚರಂಡಿ ರಾಮ್ ಅವ್ರಿಗೆ, ಸರ್ ಇಷ್ಟು ದಿನ ನೀವು ಆಫೀಸ್ನಲ್ಲಿ ಎಲ್ಲ ಫ್ರಾಡ್ ಯಾರು ಮಾಡ್ತಿದ್ದಾರೆ ಅಂತ ಕೇಳ್ತಿರಲ್ಲ, ಅದನ್ನು ಹೇಳೋ ಸಮಯ ಬಂದಿದೆ ಅಂತ ಹೇಳ್ತಾರೆ.
ನನ್ನ ಕಂಪ್ನಿಗೆ ನಾನು ಮೋಸ ಮಾಡಿದ್ರು ನಿಜ ಹೇಳು, ನಾನು ನಿಮಗೆ ಸಾಥ್ ಕೊಡ್ತೀನಿ ಅಂತ ಹೇಳಿದ್ದೀರಾ ಸರ್. ಇಷ್ಟಾದರೂ ನಾನು ನಿಮಗೆ ಸುಳ್ಳು ಹೇಳೋಕ್ಕೆ ಇಷ್ಟ ಇಲ್ಲ. ಇಷ್ಟಾದಮೇಲೂ ಮೋಸ ಮಾಡೋಕ್ಕೆ ನಿಮಗೆ ಇಷ್ಟ ಇಲ್ಲ ಸರ್. ಈ ವಿಷಯನ ಅದಕ್ಕೆ ಧೈರ್ಯ ಇಲ್ಲದೆ ವಿಶ್ವ ಸರ್ಗೆ ಹೇಳೋಣ ಅಂತೇಳಿ ಕಾಲ್ ಮಾಡಿದೆ ಸರ್ ಅಂತ ಚರಂಡಿ ಹೇಳ್ತಾರೆ. ರಾಮ್ ಕೋಪವಾಗಿ ಯಾರದು, ಹೂ ಇಸ್ ಇಟ್ ಅಂತ ಹೇಳ್ತಾರೆ. ಭಾರ್ಗವಿ ಅದಕ್ಕೆ ಚರಣ್, ನಮ್ಮ ಕಂಪ್ನಿಗೆ ಯಾರು ಮೋಸ ಮಾಡ್ತಿದ್ದಾರೆ ಅಂತ ನಮಗೆ ಗೊತ್ತಾಗಬೇಕು, ಹೇಳಿ ಅಂತ ಹೇಳ್ತಾರೆ. ಸ್ಪೀಕ್ ಔಟ್, ಹೇಳ್ರಿ ಅಂತ ವಿಶ್ವ ಕೂಡ ಹೇಳ್ತಾರೆ. ಇತ್ತ ಚರಂಡಿ, ಇಷ್ಟು ದಿನ ನಮ್ಮ ಕಂಪ್ನಿಯಲ್ಲಿ ಮೋಸ ಮಾಡ್ತಾಯಿದ್ದು ಅದು ಅದು ಅಶೋಕ್ ಸರ್ ಅಂತೇಳಿ ಕೈಯನ್ನು ತೋರಿಸ್ತಾರೆ. ಎಲ್ಲರೂ ಕೂಡ ತುಂಬಾ ಶಾಕ್ ಆಗ್ತಾರೆ. ಅಶೋಕ್ ಕೂಡ ತಬ್ಬಿ ಬಗ್ಗೆ ಹಾಗೆ ನಿಲ್ತಾರೆ. ಹೌದು ಸರ್, ಏನು ನನ್ನ ಕೈಯಲ್ಲಿ ಎಲ್ಲ ಫ್ರಾಡ್ ಕೆಲಸ ಮಾಡ್ತಾ ಇದ್ದು ಅಶೋಕ್ ಅವರೇ. ಇನ್ ಕೇಸ್ ಏನಾದರೂ ತಪ್ಪಿಸ್ಕೊಳ್ಳೋ ಟೈಮ್ ಬಂದರೆ ಫ್ಯಾಮಿಲಿಯವ್ರ ಹೆಸರನ್ನ ಹೇಳಿಬಿಡು ಅಂತ ಹೇಳಿದರು. ಫ್ಯಾಮಿಲಿ ಅಂದರೆ ದೇಶ ಫ್ಯಾಮಿಲಿಯ ಒಂದು ಹೆಸರನ್ನ ಹೇಳು ಅಂತ ಹೇಳಿದರು ಸರ್. ಆದರೆ ನನಗೆ ಆಗ ಇವರು ಬಾಸ್ ಅಲ್ಲ ಅಂತ ನನಗೆ ಗೊತ್ತಿರಲಿಲ್ಲ ಸರ್ ಅಂತ ಹೇಳ್ತಾರೆ. ಆಗ ಅಶೋಕ್, ರೀ ಏನ್ರಿ ಹೇಳ್ತಾ ಇದ್ದೀರಾ ಅಂತಾರೆ. ಸರ್, ನಿಮ್ಮ ಫ್ಯಾಮಿಲಿ ಒಳಗೆ ಏನೇನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ ಸರ್. ಅದು ಅಲ್ಲದೆ ಬಾಸ್ ಹೇಳ್ತಿದ್ದಾರೆ ಅಂತ ನಾನು ಹಾಗೆ ಮಾಡಿದೆ ಅಂತ ಹೇಳ್ತಾರೆ. ಇಲ್ಲಿ ವಿಶ್ವ, ಇದೇನು ಅಶೋಕ್ ಹೆಸರು ಹೇಳ್ತಿದ್ದಾನಲ್ಲ ಅಂತ ಅನ್ಕೋತಾನೆ. ಚರಂಡಿ, ಸರ್ ಯಾವುದೇ ಕಾರಣಕ್ಕೂ ಅಶೋಕ್ ಸರ್ನ ನಂಬೇಡಿ. ನೆನ್ನೆ ನೀವು ನಿಜ ಹೇಳು ಅಂತ ಹೇಳಿದಾಗ ಅವರು ನನ್ನ ಹಿಂದೆ ನಿಂತ್ಕೊಂಡು ಯಾವುದೇ ಕಾರಣಕ್ಕೂ ಹೇಳಬೇಡ ಅಂತ ಕಣ್ಣಲ್ಲೇ ಎದುರಿಸ್ತಾ ಇರು ಸರ್ ಅಂತ ಹೇಳ್ತಾರೆ. ಅಶೋಕ್ ನಂಬೇಡಿ ಸರ್, ಅವ್ರು ನಂಬಿದ್ರೆ ನಿಮ್ಮ ಕಂಪ್ನಿನ ಗುಡಿಸಿ ಗುಂಡಾಂತರ ಮಾಡಿಬಿಡ್ತಾರೆ ಅಂತ ಚರಂಡಿ ಹೇಳ್ತಾರೆ. ಆಗ ಭಾರ್ಗವಿ, ಶಟ್ ಅಪ್, ಯಾರ ಬಗ್ಗೆ ಹೇಳ್ತಾ ಇದ್ದೀರಿ ನೀವು? ಅವನು ನಮ್ಮ ಮನೆ ಮಗ, ಮನೆಯವ್ರಿಗೇ ತಂದಾಗ್ತಾ ಇದ್ದೀರಾ? ರಾಮ್, ಥ್ರೋ ಇಟ್ ಔಟ್. ಸುಳ್ಳು ಹೇಳ್ತಾಯಿಲ್ಲ ಮೇಡಮ್ ಅಂತ ಚರಂಡಿ ಹೇಳ್ತಾರೆ. ಸತ್ಯನೋ ಸುಳ್ಳೋ ನನಗೆ ಗೊತ್ತಿಲ್ಲ. ಅಶೋಕ್ ಬಗ್ಗೆ ನೀವು ಸರ್ಟಿಫಿಕೇಟ್ ಕೊಡೋದು ಬೇಕಾಗಿಲ್ಲ. ಅವನು ನಮ್ಮನೆ ಅನ್ನ ತಿಂದು ಬೆಳೆದವನು. ಆಗ ಅಶೋಕ್, ಬಟ್ ಇವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತ ಹೇಳ್ತಾರೆ. ಇಲ್ಲ ಮೇಡಮ್, ನಾನು ನಿಜನೇ ಹೇಳ್ತಾ ಇದ್ದೀನಿ. ಭಾನುವಾರದೊತ್ತು ಬಂದು ಇವರೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ತಿದ್ರು, ಆಗಲೇ ಫ್ರಾಡ್ ಮಾಡ್ತಾಯಿದ್ದು. ಬೇಕಿದ್ರೆ ಸೆಕ್ಯೂರಿಟಿ ಕೇಳಿ ಸರ್, CCTV ಫುಟೇಜನ್ನು ತೆಗೆದು ನೋಡಿ ಸರ್ ಅಂತ ಚರಂಡಿ ಹೇಳ್ತಾರೆ. ಭಾರ್ಗವಿ, ಏನೋ ಸಾಕು ಮಾಡಿ ನಿಮ್ಮ ಮಾತನ್ನು. ಬಿಸ್ನೆಸ್ಸಲ್ಲಿ ಏರುಪೇರು ಆಗ್ತಾನೆ ಇರುತ್ತೆ, ಹಾಗಂತ ನಾನು ಸಂಬಂಧಗಳನ್ನ ಕಳ್ಕೊಳ್ಳೋಕ್ಕೆ ಇಷ್ಟ ಇಲ್ಲ. ಅಪ್ಪು, ಇವ್ರನ್ನ ಹೊರಗೆ ಕಳಿಸು, ಹೊರಗಡೆ ಹೋಗ್ರಿ ಆಚೆ ಅಂತ ಹೇಳ್ತಾಳೆ. ರಾಮ್ ಸರ್, ನಿಜ ಹೇಳಿದ್ರೆ ನೀವು ನನಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರಿ, ದಯವಿಟ್ಟು ಈ ಅಶೋಕ್ ಅವ್ರನ್ನ ನಂಬೇಡಿ. ಆಗ ರಾಮ್ ಸೀಟ್ನಿಂದ ಎದ್ದು ನಿಂತು ಗೆಟ್ ಔಟ್ ಅಂತೇಳಿ ಕೆನ್ನೆಗೆ ಒಂದು ಹೊಡಿತಾರೆ. ಮತ್ತೆ ಚೇಂಬರಿಂದ ಹೊರಗಡೆ ಬಂದು ರಾಮ್ ಆಗಿ ಅಶೋಕ್. ರಾಮ್ ಹೇಳ್ತಾ ಇದ್ದಾರೆ, ಮಗ ಯಾರಿರ್ಬೋದು ಆ ಚರಂಡಿಯಿಂದ? ಇವತ್ತು ಸತ್ಯ ಹೇಳ್ತಾನೆ ಅಂದ್ಕೊಂಡಿದ್ದೆ, ಬಟ್ ಮತ್ತೆ ಸುಳ್ಳು ಹೇಳ್ತಿದ್ದಾನೆ. ಆಗ ಅಶೋಕ್, ಮಗ ನಿನಗೆ ನನ್ನ ಮೇಲೇನಾದರೂ ಅನುಮಾನ ಅಂತ ಕೇಳ್ತಾನೆ. ಹಾಗೇನಾದರೂ ಯೋಚನೆ ಮಾಡ್ರೆ ಒಂದು ಕೊಡ್ತೀನಿ ಅಂತೇಳಿ ರಾಮ್ ಬೈತಾನೆ. ಮತ್ತೆ ರಾಮ್, ಆ ಚರಣ್ ಎಂಥ ಐಡಿಯೇಟ್, ಅವನು ಹೇಳಿದ್ದೆಲ್ಲ ನಂಬಿಡ್ತಾನೆ ಅಂತ ಅಂದ್ಕೊಂಡಿದ್ದಾನ. ಅವನಿಂದೆ ಒಂದಂತೂ ಸತ್ಯ, ಯಾರೋ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಹೇಳ್ತಾನೆ ರಾಮ್. ಅಶೋಕ್, ಎಸ್, ನಿನಗೆ ಈಗ ಅನ್ನಿಸ್ತಾ ಇದೆ ಅಂದರೆ ಸತ್ಯಕ್ಕೆ ತುಂಬ ಹತ್ರ ಇದೆಯಾ ಮಗ ಅಂತ ಹೇಳ್ತಾನೆ. ಆಗ ರಾಮ್, ಒಂದು ಅರ್ಥನೇ ಆಗ್ತಾಯಿಲ್ಲ, ಅವನು ಯಾಕೆ ನಿನ್ನ ಹೆಸರನ್ನು ತಗೊಂಡ ಅಂತ ಕೇಳ್ತಾನೆ ರಾಮ್. ನಮ್ಮಿಬ್ಬರು ಬಾಂಡನ್ನು ಹಾಳು ಮಾಡೋಕ್ಕೆ ಈ ಕೆಲಸ ಮಾಡಿದ್ದಾರೆ. ಹೊರಗಡೆ ಅವ್ರಿಗೆ ಈ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾರು ನಮ್ಮ ಬಗ್ಗೆ ತಿಳ್ಕೊಂಡು ನಮ್ಮ ಜೊತೆನೇ ಇದ್ದು ಈ ಕೆಲಸನ ಮಾಡ್ತಾ ಇದ್ದಾರೆ ಅಂತ ರಾಮ್ ಹೇಳ್ತಾರೆ. ಆಗ ಅಶೋಕ್, ಟೈಮ್ ಗಾಡ್, ಈಗಲಾದರೂ ಇಷ್ಟೆಲ್ಲ ಅರ್ಥ ಆಯ್ತಲ್ಲ, ಟೈಮ್ ಬಂತಲ್ಲ ಅಂತ ಹೇಳಿ, ಎಸ್ ಮಗ, ಯಾರು ನಮ್ಮವರೇ ಈ ಕೆಲಸ ಮಾಡ್ತಿದ್ದಾರೆ ಅಂತ ಅಶೋಕ್ ಹೇಳ್ತಾರೆ. ಐ ಥಿಂಕ್ ಭಾರ್ಗವಿಯವ್ರು ಇರ್ಬೋದು ಅಂತ ಅಂದ್ಕೊಂಡು ಹೇಳೋಷ್ಟರೊಳಗೆ ಭಾರ್ಗವಿ ಅಲ್ಲಿಗೆ ಎಂಟ್ರಿ ಕೊಡ್ತಾಳೆ. ಅಶೋಕ್, ಅಲ್ಲಿ ನಡೆದಿದ್ದಕ್ಕೆ ರಿಯಲಿ ಸಾರಿ. ನೀನು ನಮ್ಮನೆ ಮಗ, ಇನ್ನು ಮುಂದೆನೂ ನಾವು ನಿನ್ನನ್ನು ಹಾಗೆ ನೋಡ್ತೀವಿ, ನೀನೇನು ತಪ್ಪು ತಿಳ್ಕೊಬೇಡ ಅಂತ ಭಾರ್ಗವಿ ಹೇಳ್ತಾರೆ. ದೇಸಾಯಿ ಕುಟುಂಬದವರು ಯಾವತ್ತೂ ನಿನ್ನನ್ನು ಬಿಟ್ಕೊಡಲ್ಲ, ವಿ ಆರ್ ಆಲ್ವೇಸ್ ವಿತ್ ಯು ಅಂತ ಹೇಳ್ತಾರೆ. ಅದಕ್ಕೆ ಅಶೋಕ್, ಆದರೆ ನಾನು ಯಾವ ತಪ್ಪನ್ನು ಕೂಡ ಮಾಡಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಅವ್ರು ಯಾಕೆ ನನ್ನ ಹೆಸರು ಹೇಳಿದ್ರು ಅಂತ ನನಗೆ ಅರ್ಥ ಆಗ್ತಾಯಿಲ್ಲ ಅಂತ ಹೇಳ್ತಾರೆ. ಆಗ ಭಾರ್ಗವಿ, ನೀನು ಯಾಕೆ ಅಶೋಕ್ ನನಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದೆಯಾ? ಯು ಡೋಂಟ್ ನೀಡ್ ಟು ಎಕ್ಸ್ಪ್ಲೇನ್, ಆಗಿದ್ದನ್ನೆಲ್ಲ ಮರ್ತ್ಕೊಂಡಿದ್ಯಾ ಅಂತ ಅಂದ್ಕೊಂಡಿದ್ದೆ. ಅಪ್ಪು, ನೀನು ಅಷ್ಟೇ, ನೀನು ಕೂಡ ಏನು ತಿಳ್ಕೊಬೇಡ ಅಂತ ಭಾರ್ಗವಿ ಹೇಳ್ತಾರೆ. ಚಿಕ್ಕಿ, ನಾನು ಅಶೋಕನ ಬರೀ ಫ್ರೆಂಡ್ ಅಂತ ಅಂದ್ಕೊಂಡಿಲ್ಲ, ಅಶೋಕ್ ನನ್ನ ಬ್ರದರ್ ಅಂತ ಹೇಳ್ತಾರೆ. ನನ್ನ ಪ್ರಾಣ ಹೋದರೂ ಇವನ ಮೇಲಿರೋ ನಂಬಿಕೆ ಒಂಚೂರು ಕಡಿಮೆ ಆಗಲ್ಲ, ಯು ಡೋಂಟ್ ವರಿ ಚಿಕ್ಕಿ ಅಂತ ರಾಮ್ ಹೇಳ್ತಾರೆ. ಬೇಕಂತಾನೆ ಚರಣ್ ಅವ್ರ ಕೈಲಿ ಅಶೋಕನ ಹೆಸರು ಹೇಳಿಸಿದ್ದಾರೆ, ಸಿಂಪಲ್, ಇವರನ್ನು ದೂರ ಮಾಡ್ಬೋದು ಅಂತ. ಆದರೆ ಆ ಫ್ರಾಡಿಗೆ, ಆ ಫೂಲಿಗೆ ಗೊತ್ತಿಲ್ಲ ನಾವು ದೂರ ಆಗೋದಿಲ್ಲ ಅಂತ. ಆಗ ಭಾರ್ಗವಿ ತಬ್ಬಿಬ್ಬಾಗಿ, ಹೌದು, ಇದನ್ನೆಲ್ಲ ಮಾಡಿದವರು ಫೂಲೇ. ಎನಿವೆ, ಚರಣ್ನ ಹೊರಗಡೆ ಕಳಿಸಿದ್ದು ತುಂಬಾ ಒಳ್ಳೆಯದಾಯಿತು ಅಂತ ಹೇಳ್ತಾರೆ. ಆಗ ಅಲ್ಲಿಂದ ಭಾರ್ಗವಿ ಹೋಗ್ತಾ ನನ್ನ ಪ್ಲ್ಯಾನ್ ಒಂಚೂರು ವರ್ಕೌಟ್ ಆಗಲಿಲ್ಲ, ಅಶೋಕ್ ಮೇಲೆ ಒಂಚೂರು ಅನುಮಾನ ಬರಲಿಲ್ವಲ್ಲ ರಾಮ, ದಿಕ್ಕು ದಿಸೆ ಇಲ್ದೇವ್ರ ಮೇಲೆ ಅಷ್ಟೊಂದು ನಂಬಿಕೆನಾ ಅಂತೇಳಿ ಕೋಪವಾಗಿ ಅಲ್ಲಿಂದ ಹೋಗ್ತಾಳೆ. ಬ್ಲಡಿ ರೋಕ್, ಇಷ್ಟು ದಿನ ಅನುಮಾನ ಇತ್ತು, ಬಟ್ ಈಗ ಕನ್ಫರ್ಮ್ ಆಯಿತು ಅಂತ ರಾಮ್ ಹೇಳ್ತಾನೆ. ಅದಕ್ಕೆ ಅಶೋಕ್, ಯಾರು ಅಂತ ಗೊತ್ತಾಯ್ತಾ? ಅದು ವಿಶ್ವಚಿಗಪ್ಪ ಅಂತ ಹೇಳ್ತಾರೆ. ಅದಕ್ಕೆ
ಆಫೀಸ್ಗೆ ನೀನೇ ಬಾಸ್ ಅಂತ ಹೇಳಿ ಟೀಸ್ ಮಾಡ್ತಿದ್ರು. ನಾನು ಹೇಳಿದ್ದು ಕರೆಕ್ಟೇ ಇದೆ. ಅವ್ರಿಗೆ ನಾವು ಆಫೀಸಲ್ಲಿ ಅದಲು ಬದಲಾಗಿರೋದು ಗೊತ್ತಿತ್ತು, ಮತ್ತು ನಮ್ಮನ್ನು ಹಾಗೆ ಫಾಲೋ ಮಾಡ್ತಾನೂ ಇದ್ದರು. ನೋಟಿಸ್ ಮಾಡ್ದ ಚರಣ್ ಹಾಗೆಲ್ಲ ಹೇಳ್ಬೇಕಾದ್ರೆ ವಿಶ್ವ ತುಂಬಾ ಶಾಕ್ ಆಗಿದ್ರು. ಚಿಕ್ಕಿ ಬಂದು ಸಮಾಧಾನ ಮಾಡಿದ್ರು ನಿನ್ನನ್ನು. ಅವ್ರು ಯಾಕೆ ಬರಲಿಲ್ಲ? ಆಗಲೇ ಗೊತ್ತಾಯಿತು ಇದು ಹಿಮ್ಮಗಾರ ಮಗ. ಶಾಕ್ ಆಯಿತಾ? ನಮಗೆ ಇಷ್ಟೊಂದು ಫೀಲ್ ಆಗ್ತಿದೆ ಅಂದರೆ ಚಿಕ್ಕಿಗೆ ವಿಷಯ ಗೊತ್ತಾದರೆ ಹೇಗೆ ಶಾಕ್ ಆಗ್ತಾರೆ ಅಂತ ಹೇಳ್ತಾರೆ. ಪ್ಲೀಸ್ ಡೋಂಟ್ ಟೆಲ್ ಹರ್ ಎನಿಥಿಂಗ್ ಅಂತೇಳಿ ಅಲ್ಲಿಂದ ರಾಮ್ ಹೋಗ್ತಾರೆ. ಅಲ್ಲಿ ಅಶೋಕ್ ತುಂಬಾ ಬೇಜಾರು ಮಾಡ್ಕೊಂಡು, ದೇವ್ರೆ ಇವನಿಗೆ ಅದು ಹೇಗೆ ವಿಶ್ವಚಿಗಪ್ಪ ಅನಿಸುತ್ತೆ. ಸೀರಿಯಸ್ಲಿ ಆ ಭಾರ್ಗವಿ ಅವ್ರನ್ನ ಅಷ್ಟು ಬ್ಲೈಂಡಾಗಿ ನಂಬ್ತಾ ಇದ್ದಾನ ಅಂತ ಹೇಳ್ಕೊತಾನೆ. ಇಲ್ಲಿ ಭಾರ್ಗವಿ ಆಫೀಸಿಂದ ಹೊರಗೆ ಬರ್ತಿರ್ತಾರೆ. ಆಗ ಚರಂಡಿ ಬಂದು, ಮೇಡಮ್ ನೀವು ಹೇಳ್ದಾಗೆ ನಾನು ಎಲ್ಲ ಕೆಲಸನೂ ಮಾಡಿದ್ದೀನಿ, ಆದರೆ ಅದರಲ್ಲಿ ಟರ್ಮಿನೆಂಟ್ ನಾನು ಹೊರಗಡೆ ಹೋಗೋ ಅವಕಾಶನೇ ಇರಲಿಲ್ಲ. ಯಾಕೆ ಹೇಳಿ ಮೇಡಮ್ ಹೀಗೆ ಮಾಡಿದ್ರಿ ಅಂತ ಕೇಳ್ತಾರೆ. ಆಗ ಭಾರ್ಗವಿ ಇನ್ನೂ ಹೊರಟಿಲ್ವಾ ನೀನು ಅಂತ ಹೇಳ್ತಾರೆ. ನಿಮ್ಮಿಂದ ಉತ್ತರ ಬರೋಷ್ಟೊಳಗೆ ನಾನು ಎಲ್ಲೂ ಹೋಗಲ್ಲ ಅಂತ ಚರಂಡಿ ಹಠ ಮಾಡ್ತಾರೆ. ಸೆಕ್ಯೂರಿಟಿ ಅಂತ ಭಾರ್ಗವಿ ಕೂಗ್ತಾರೆ. ಇವನು ಆಫೀಸ್ ಅಕ್ಕಪಕ್ಕನೂ ಕಾಣಿಸ್ಬಾರ್ದು, ಹಾಗೆ ಹೊರಗಡೆ ಹಾಕಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಚರಂಡಿ, ನಾನು ಏನಾದರೂ ನಿಜ ಹೇಳಿದರೆ ನನ್ನ ಕೆಲಸ ನನ್ನ ಜೀವನ ಎಲ್ಲ ಉಳಿತಿತ್ತು, ಆದರೆ ಹೋಗಿ ನಿನ್ನನ್ನು ಸಪಾಟ ಮಾಡಿದ್ನಲ್ಲ ಎಲ್ಲ ನಂದೇ ತಪ್ಪು ಅಂತ ತಲೆ ಕೆಚ್ಕೊತಾನೆ. ಇಲ್ಲಿ ವಿಶ್ವ ಹಾಗೂ ಭಾರ್ಗವಿ ಇಬ್ಬರು ಕೂಡ ಕಾರ್ನಲ್ಲಿ ಹೋಗ್ತಾ ಇರ್ತಾರೆ. ವಿಶ್ವ ಜೋರಾಗಿ ನಗ್ತಾ, ಏನು ಭಾರ್ಗವಿ ನೀನು ಆ ಚಿಲ್ಲರೆ ಚರಂಡಿ ಇಟ್ಕೊಂಡು ನೀನು ರಾಮ್ನ ಅಶೋಕ್ನ ದೂರ ಮಾಡೋಕ್ಕೆ ಹೋಗಿದೆಯಲ್ಲ ಅಂತೇಳಿ ಜೋರಾಗಿ ನಗ್ತಾ ಇರ್ತಾರೆ. ಆಗ ಭಾರ್ಗವಿ, ನನ್ನ ಆಟ ನಿನ್ಗೆ ಅರ್ಥ ಆಗೋಕ್ಕೆ ಇದು ಕ್ರಿಕೆಟ್ ಅಲ್ಲ ವಿಶ್ವ, ನನ್ನ ಆಟ ನಿನ್ಗೆ ಅರ್ಥ ಆಗೋಷ್ಟೊತ್ತಿಗೆ ನಿನ್ನ ವಿಕೆಟ್ ಬಿದ್ದಿರುತ್ತೆ. ಬೆಂಕಿ ಯಾರನ್ನು ಸುಡ್ತೋ ಯಾರಿಗೆ ಗೊತ್ತು, ರಾಮ್ ಅಶೋಕ್ ಸೀಕ್ರೆಟ್ ಗೊತ್ತಿದ್ದು ಸುಮ್ಮನಿದ್ದೆ ಅಲ್ವಾ, ಬೆಂಕಿ ಯಾರನ್ನು ಸುಡುತ್ತೋ ಯಾರಿಗೆ ಗೊತ್ತು ಅಂತ ನಗ್ತಿರ್ತಾಳೆ. ಈಗ ನನ್ನ ಸರ್ದಿ ಅಂತ ಭಾರ್ಗವಿ ಅನ್ಕೋತಾಳೆ. ಆಗ ವಿಶ್ವ, ಭಾರ್ಗು ಆ ಚರಂಡಿನೇನೋ ಕೆಲಸದಿಂದ ತೆಗೆಸ್ದೆ ನಿಜ, ಅವನು ನಿನ್ನ ಚಮಚ, ಅವನು ಒಂದಲ್ಲ ಒಂದಿನ ನಿನ್ನ ಹೆಸರನ್ನ ಬಾಯ್ಬಿಡ್ತಿದ್ದ, ನಿನ್ನ ಸೇಫ್ಟಿಗೆ ಚರಂಡಿನ ತೆಗೆಸ್ದೆ ಓಕೆ, ಆದರೆ ಅಶೋಕ್ ನಮ್ಮ ಮನೆ ಮಗ ಅಲ್ವಾ ಅಂತ ಹೇಳ್ತಾನೆ. ಆಗ ಭಾರ್ಗವಿ, ಹಾಗಿದ್ರೆ ನಾನೇನು ಅಲಂಕಾರ ಮಾಡಿಕೊಂಡು ಬಿದ್ದಿರೋ ಕೆಲಸದವಳ ಅಂತ ಕೇಳ್ತಾಳೆ. ಇದಕ್ಕೆ ವಿಶ್ವ, ಮುಂದಕ್ಕೆ ಇದೆಲ್ಲ ಎಲ್ಲಿಗೆ ಮುಟ್ಟುತ್ತೋ ಅಂತ ವಿಶ್ವ ಹೇಳ್ತಾನೆ. ಇದೆಲ್ಲ ಬಂದು ನಿನಗೆ ಸುತ್ಕೋಬೋದಲ್ವ ಅಂತ ಭಾರ್ಗವಿ ಹೇಳ್ತಾಳೆ. ಆಗ ನೀನು ಬಂದು ನನ್ನನ್ನು ಕಾಪಾಡು ಭಾರ್ಗು ಅಂತ ಕೇಳ್ಕೊಬೋದಲ್ವಾ ಅಂತೇಳಿ ನೋಡ್ತಾ ಇರ್ತಾಳೆ ವಿಶ್ವನ ಕಡೆ. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.